ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗ ಇಷ್ಟೊತ್ತು ನೀವು ಕೊಡ್ತಾರೆ, ಈಗ ಇದೆಲ್ಲ ಪುಷ್ ಮಾಡಿದ್ಮೇಲೆ ಜಾಸ್ತಿ ಮಾತಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಮೊದಲನೇದಾಗಿ ಸ್ವಲ್ಪ ಗ್ರಾಟಿಟ್ಯೂಡ್ ಅನ್ನೋಂಥದ್ದು ಏನಿದೆ ಅದನ್ನ ಫಸ್ಟ್ ಸಲ್ಲಿಸ್ಬಿಡೋಣ ಅನ್ನೋಂಥದ್ದು ಇಂಥ ಒಂದು ಒಳ್ಳೆ ಸಿನಿಮಾಗೆ. ಸೊ ಅದು ಬಹಳ ಬೇಗ ಮುಗಿಸ್ತೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ, ಏನಕ್ಕಂದ್ರೆ ಒಂದು ಪ್ರೊಡ್ಯೂಸರ್ಸ್ ಯಾವತ್ತೂ ಯೋಚನೆ ಮಾಡುವುದು ಇವತ್ತಿನ ದಿನಕ್ಕೆ ನಮಗೆಲ್ಲ ಗೊತ್ತಿರೋ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಒಳ್ಳೆ ರಿಟರ್ನ್ಸ್ ಹೇಗ್ ತರಬಹುದು, ಒಳ್ಳೆ ಒಂದು ಸ್ಟಾರ್ ಕ್ಯಾಸ್ಟ್ ಮಾಡಬಹುದಾ ಅಥವಾ ಇನ್ನೊಂದೇನೋ ಒಂದು ರೆಕಗ್ನೈಸ್ ಫೇಸಸ್ ಹಾಕೋಣ, ಈ ತರ ಯೋಚನೆ ಇರ್ತಾರೆ. ಅಂತದ್ರಲ್ಲಿ ಒಂದು ಕಂಟೆಂಟ್ ನ ನಂಬಿ, ಒಂದು ಒಳ್ಳೆಯ ಸಿನಿಮಾ ತಂಡವನ್ನ ನಂಬಿ, ಮತ್ತೆ ಪ್ಯೂರ್ ಟ್ಯಾಲೆಂಟ್ ಅನ್ನ ನಂಬಿ ಅವಕಾಶವನ್ನು ಕೊಡೋದು ಅದು ಎಲ್ಲರೂ ಮಾಡತಕ್ಕಂತ ವಿಷಯ ಅಲ್ಲ. ಸೊ ಮೊದಲನೇದಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡುತ್ತೆ ಸರ್. ನಮಗೆ ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಬಂದಾಗ್ಲೇ ಕೂಡ ಇನ್ನೊಂದಷ್ಟು ಹೊಸ ಟ್ಯಾಲೆಂಟ್ಗಳು ಮುಂದೆ ಬರೋಕ್ ಸಾಧ್ಯ. ಮತ್ತೆ ನಮ್ಮ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾಪ ಇಲ್ಲಿ ಸುಮಾರು ಹೊತ್ತು ಮಾತಾಡಿದ್ರು. ಅಲ್ಲ ಆದ್ರೆ ಆ ಮಾತಿನಿಂದ ಎಷ್ಟೋ ವರ್ಷಗಳ, ಅಂದ್ರೆ ಇವತ್ತು ನಮಗೆಲ್ಲವೂ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಅಷ್ಟೇ, ಬಟ್ ನನಗ್ ಗೊತ್ತಿದೆ ಅವ್ರಿಗೆ ಇದು ಎಷ್ಟೋ ವರ್ಷಗಳ ಕನಸು. ಈ ಪ್ರೆಸ್ ಮೀಟ್ ಅಲ್ಲಿ ಕೂರುವಂತದ್ದೇ ಒಂದು ದೊಡ್ಡ ಕನಸು. ನನಗೆ ಗೊತ್ತಿರೋ ಪ್ರಕಾರ ಒಂದು 4-5 ದಿವಸ ಹಿಂದೆನೆ ನಾನು ನೋಡ್ತಾ ಇದ್ದೆ. ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಮಗ ಏನ್ ಮಾತಾಡೋದು ಪ್ರೆಸ್ ಅಲ್ಲಿ, ಏನ್ ಮಾತಾಡೋದು ಅನ್ನೋಂತ ಒಂದು ಆ ಎಕ್ಸೈಟ್ಮೆಂಟ್ ಇತ್ತು. ಅದು ನಿಮಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ. ಆ ಎಕ್ಸೈಟ್ಮೆಂಟ್ ಅಲ್ಲೇ ಅವ್ರು ಅಷ್ಟು ಕ್ಯಾರಿ ಮಾಡಿದ್ದು. ಬಟ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗು, ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹಗಲು ರಾತ್ರಿ ಸಿನಿಮಾ ಬಿಟ್ರೆ ಬೇರೆ ಲೋಕನೇ ಗೊತ್ತಿಲ್ಲ ಅವ್ರಿಗೆ, ಬೇರೆ ಲೋಕನೇ ಗೊತ್ತಿಲ್ಲ. ಸಿನಿಮಾ ಬಿಟ್ರೆ ಅದು ಅಪಾಯದ ಎಚ್ಚರಿಕೆ ಬಿಟ್ರೆ ಬೇರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಅದು ನಮಗೆಲ್ಲರಿಗೂ ಗೊತ್ತದು. ಸೊ ಆಲ್ಮೋಸ್ಟ್ 33 ಡ್ರಾಫ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ನಾವು ಮಾತಾಡ್ತೀವಿ, ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಕಂಟೆಂಟ್ ಸಿನಿಮಾಗಳು ಅಂತ. ಮೊದಲನೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ. ಒಂದು ಒಳ್ಳೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ. ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು 33 ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಬರ್ದಿರುವಂತದ್ದು. ಅಂದ್ರೆ ಅವರು ಸೂಟ್ ಕೇಸ್, ಅವರು ರೂಮಿಗೆ ಹೋದ್ರೆ ಬರ್ದಿರೋ ಪೇಪರ್ಗಳು ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮ್ಗೆ. 33 ಡ್ರಾಫ್ಟ್ ಗಳನ್ನ ಬರೆದು ಅದನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದ್ದಾರೆ. ಮೊದಲನೇ ನರೇಶನ್ ಅಲ್ಲಿ ಕೂತಾಗ್ಲೇ ನನಗೆ ವಾವ್ ಅನ್ಸ್ಬಿಡುತ್ತೆ. ಎಂತ ಒಂದು ಒಳ್ಳೆ ಕತೆ, ನನ್ ಪುಣ್ಯ ಇಂಥ ಒಂದ್ ಜಾಗಕ್ಕೆ ಬಂದಿದ್ದೀನಿ ಅಂತ. ಸೊ ಸೃಜನಾ ಅಂತ ಮೊದಲೊಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು, ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಅಂದ್ರೆ ಅವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು, ಆಕಾಶ್ ಅವರೇ ಈ ತರ ಅಪಾಯದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆಗ್ತಾ ಇದೆ, ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ನಾನು ನರೇಶನ್ ಕೇಳಿದೀನಿ, ನೀವು ಮಾಡಿ ಅಂತ. ನಾನು ಆಡಿಷನ್ ಹೋಗಲ್ಲ ಅಂದೆ. ಇದು ಸುಮಾರು ವರ್ಷದ ಹಿಂದೆ. ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ. ಈ ಆಡಿಷನ್ ಎಲ್ಲ ಗಿಮಿಕ್ಗಳು ಹೆಂಗಿದ್ರು ಎಲ್ಲ ಹೋಗ್ತೀವಿ, ಒಂದು ಎಲ್ಲ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ, ಮಾರ್ಕೆಟ್ ಮಾಡ್ತಾರೆ ಅಂತ. ಬಟ್ ನಾನು ಆಡಿಷನ್ ಹೋಗಿದ್ದ ದಿವಸ ಈ ಮನುಷ್ಯನನ್ನ ಕೂರಿಸ್ಕೊಂಡು 6 ಗಂಟೆ ಆಡಿಷನ್ ಮಾಡಿದ್ರೆ, 6 ಅವರ್ಸ್ ಕಂಟಿನ್ಯೂಸ್ಲಿ ಕೂರಿಸ್ಕೊಂಡು 6 ಅವರ್ಸ್. ನಾನು ಏನ್ ಆಗ್ತಾ ಇದೆ ಅಂತ ನಾನು ಹಿಂಗ್ ಕೂರಿಸ್ಕೊಂಡು, ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ, ಇದು ಮುಖ ಮಾತ್ರ ಇರುತ್ತೆ, ಈಗ ನಿಮ್ಮ ಹತ್ರ ಒಂದು ಚಿಕ್ಕ ಕಾಕ್ರೋಚ್ ಬರುತ್ತೆ, ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಈಗ ಒಂದು ಹಾವು ಬಂತು, ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಗರುಡ ಬಂತು, ಏನ್ ಮಾಡ್ತಾ ಇದಾರೆ? ಈ ತರ ಎಷ್ಟೋ ಮೆಥಡ್ಗಳು ನನಗೆ. ಬಟ್ ಅವತ್ತು ಒಂದ್ ದಿವಸ ರಿಯಲೈಸ್ ಆಯ್ತು, ಒಬ್ಬ ಮನುಷ್ಯ ಒಂದು 6 ಗಂಟೆ ಸಮಯನ ಇನ್ನೊಬ್ಬನ ಕೊಡ್ಬೇಕು ಅಂದ್ರೆ ಅವ್ನು ನಿಜವಾಗ್ಲೂ ಏನೋ ಹುಡುಕ್ತಾ ಇದ್ದಾನೆ. ಖಂಡಿತವಾಗ್ಲೂ ಏನೋ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡದೆ ಯಾರೋ 6 ಗಂಟೆನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ಅನ್ನೋಂಥದ್ದನ್ನ ರಿಯಲೈಸ್ ಮಾಡಿದೆ. ನಾನು ಹೋಗ್ತಾನೆ ಯೋಚನೆ ಮಾಡಿದೆ. ನಾನು ಆಡಿಷನ್ ಕೊಟ್ಟು 3 ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ. ಅದಾದ್ಮೇಲೆ ಒಂದು 4-5 ರೌಂಡ್ ಆಡಿಷನ್ ಆಗುತ್ತೆ. ಸೊ ಇವರೆಲ್ಲ ಸಿಗ್ತಾರೆ. ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಇವರು ರಾಘವ್ ಅವರು, ಇವ್ರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು. ಇವತ್ತೇನ್ ನಮ್ದು ಲುಕ್ ಚೇಂಜ್ ಕಾಣ್ತಾ ಇದೆ, ಇದಕ್ಕೆ ಕಾರಣ ಇವ್ರು. ಒಬ್ಬ ಕೋ ಆಕ್ಟರ್ ನಮ್ ಜೊತೆ ಕರ್ಕೊಂಡು, ಮಗ ನೀನು ಸೂರಿ ನೀನ್ ಹೀರೋ ಕಾಣ್ಬೇಕು ಮಗ, ನೀನ್ ಹಂಗ್ ಕಾಣ್ಬೇಕ ಮಗ. ಎಷ್ಟು ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್, ನೀನ್ ಹಂಗ್ ಕಾಣ್ಬೇಕು ಹಿಂಗ್ ಕಾಣ್ಬೇಕು ಅಂತ. ನನ್ನ ಪ್ರತಿಯೊಂದು ಈ ಹೇರ್ ಸ್ಟೈಲ್ ನ ಫಸ್ಟ್ ಕೂರ್ಸಿದೆ. ನಾನು ಲೆಂತ್ ಬಿಡಕ್ ಇಷ್ಟ ಇರ್ಲಿಲ್ಲ, ಉದ್ರೋಗ್ಬಿಡುತ್ತೆ ಅದು. ಫಸ್ಟ್ ನನಗೆ ಈ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವನು ರಾಘವ್. ಸೊ ಹಂಗೆ ಮಿಥುನು ಅಷ್ಟೇ. ಸೊ ನಾವು ಹೆಂಗಿದ್ವಿ ಅಂದ್ರೆ 8 ತಿಂಗಳು ಕಂಟಿನ್ಯೂಸ್ ನಮ್ಮನ್ನ ವರ್ಕ್ಶಾಪ್ ಮಾಡಿಸಿರೋದು. ಯಾರು ನಂಬಲ್ಲ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಸಣ್ಣ ಸ್ಕೂಲ್ ಹುಡುಗರ ತರ ಬೆಳಿಗ್ಗೆ 7 ಗಂಟೆಗೆ ನಾನು ಬ್ಯಾಗ್ ಹಾಕೊಂಡ್ ಬರ್ತಿದ್ದೆ, 8:30-9 ಗಂಟೆಗೆ ಕೂರಿಸ್ತಿದ್ರು. ರಾತ್ರಿ 9 ಗಂಟೆವರೆಗೆ ನೀವು ನಂಬ್ತಿರೋ ಎಲ್ಲೂ ಹೋಗ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ವರ್ಕ್ಶಾಪ್. ಫಸ್ಟ್ ಒಂದು ರೌಂಡ್ ಬರೀ ರೀಡಿಂಗು,
ಅಲ್ಲಿಂದ ಡೈಲಾಗ್, ಅಲ್ಲಿಂದ ಇಂಟೋನೇಷನ್ಸ್, ಅಲ್ಲಿಂದ ಆಕ್ಷನ್ಸ್, ಅಲ್ಲಿಂದ ಆಕ್ಷನ್ ವಿತ್ ಡೈಲಾಗ್ಸ್, ಅಲ್ಲಿಂದ ಮೂವ್ಮೆಂಟ್ಸ್, ಇದೆಲ್ಲ ರೌಂಡ್ ಬೈ ರೌಂಡ್ 8 ತಿಂಗಳು ಮಾಡಿದೀವಿ. ಬಟ್ ಅದ್ರ ರಿಸಲ್ಟ್ಸ್ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ, ಇವತ್ತು ಮಾತಾಡಲ್ಲ. ಬಟ್ ಕಂಟೆಂಟ್ಗಳು ಬಂದಾಗ ಆ ಶ್ರಮ ಏನು ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತ ನಮಗಂತೂ ಇದೆ. ಆಮೇಲೆ ಇನ್ನೊಂದು ಟೆಕ್ನಿಕಲಿ ಹೇಳ್ಬೇಕಂದ್ರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್, ಸುನಾಥ್ ಸರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಆಗುತ್ತೆ, ವಂಡರ್ಫುಲ್ DOP ವರ್ಕ್ ಅನ್ನ ಮಾಡಿದ್ದಾರೆ. ಅದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಂಟೆಂಟ್ಗಳು ಬರುತ್ತೆ ಅದರಲ್ಲಿ ಕಾಣುತ್ತೆ. ಎಡಿಟರ್ ಅಷ್ಟೇ, ಹೊಸಬರು ಆದ್ರೂ ಕೂಡ ತುಂಬಾ ವಂಡರ್ಫುಲ್ ವರ್ಕ್ ಅನ್ನು ಮಾಡಿದ್ದಾರೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಂತೂ ಎಷ್ಟು ಒದ್ದಾಡಿದ್ದಾರೆ ಹಗಲು ರಾತ್ರಿ ಅಂದ್ರೆ, ಕೂತಿ ಇರಲಿ, ಗುರುಪ್ರಸಾದ್ ಸರ್ ಇರಲಿ, ಪ್ರತ್ಯಕ್ಷ ಸರ್ ಇರಲಿ, ಖಂಡಿತವಾಗ್ಲೂ ಇಡೀ ಸಿನಿಮಾ ಒಂದು ದೊಡ್ಡ ಎಫರ್ಟ್ ಅನ್ನ ಹಾಕಿದ್ದಾರೆ. ನಮ್ಮ ದೇವಣ ಇದ್ದಾರೆ, ದೇವಣ ಕೂಡ ಅಷ್ಟೇ, ನಮ್ಮ ಚಂಗಪ್ಪನವರು ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನಮ್ಮ ಏನ್ ಇಡೀ ತಂಡ ಕೂತಿದ್ದಾರೆ, ನಮ್ಮ ಸ್ನೇಹಿತರಿರ್ಲಿ, ನಮ್ಮ ವಿಶ್ವಾಸಿಗಳಿರ್ಲಿ, ಎಲ್ಲರೂ ಕೂಡ ಸೇರಿ ಒಂದು ಎಫರ್ಟ್ಸ್ ಹಾಕಿರೋ ಸಿನಿಮಾ. ಇದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇವತ್ತು ಇದಕ್ಕಿಂತ ಜಾಸ್ತಿ ಮಾತಾಡಕ್ಕಾಗಲ್ಲ. ಕಂಟೆಂಟ್ ರಿಲೀಸ್ ಆಗಿದ್ದ ದಿವಸ ಇನ್ನೊಂದಷ್ಟು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೆಂಕಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ.